ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ನೋಡ್ರಿ, ಇವತ್ತು ಅಷ್ಟೇ ಮೊನ್ನೆ ವಿಡಿಯೋದಲ್ಲಿ ನಿಮ್ಗೆ ಹೇಳ್ಕೊಟ್ಟಿದ್ನಲ್ವ, ಸೇಮ್ ಮೆಥಡು ಅದೇ ಥರ ಬೀಡ್ಸ್ ಮಾತ್ರ ಚೇಂಜ್ ಆಗುತ್ತಿಲ್ಲಿ. ಒಂದು ನಿಮಿಷ. ಇವತ್ತು ಆನೆ ಬೀಡ್ಸ್ ತೊಗೊಂಡಿದ್ದೀನಿ ನೋಡ್ರಿ, ಎಷ್ಟು ಚೆನ್ನಾಗಿದೆ. ಇದು ಸ್ವಲ್ಪ ವೆಯ್ಟ್ ಬರುತ್ತೆ, ಅಂದರೆ ತೂಕ ಜಾಸ್ತಿ ಬರುತ್ತೆ ನಿಮಗೆ. ಇದು ಜಾಸ್ತಿ 20 ರೂಪಾಯಿ ಇರ್ಬೋದು, 10 ಗ್ರಾಮ್ಸು ಇನ್ನೂ ಜಾಸ್ತಿನೇ ಇದೆ. ಯಾಕೆಂದರೆ ನಾನು ತುಂಬ ದಿನ ಆಯಿತು ನಾನು ತಗೊಂಡು. ನೋಡಿರಿ, ತುಂಬಾ ಚೆನ್ನಾಗಿದೆ ಇದು. ಸೇಮು ಬೀಡ್ಸ್ ತೊಗೊಂಡಿದ್ದೀನಿ. ಸೇಮ್ ಫ್ರೆಂಡ್ಸ್, ಎಲ್ಲದಕ್ಕೂ ಸೇಮ್ ಟು ಸೇಮು. ನೀವು ಬೀಡ್ಸ್ ಚೇಂಜ್ ಆಗುತ್ತೆ ಅಷ್ಟೇ, ಇನ್ನೇನು ಇಲ್ಲ. ಬೀಡ್ಸ್ ಚೇಂಜ್ ಆಗುತ್ತೆ. ನಿಮಗೆ ಕ್ರಿಯೇಟಿವಿಟಿ ತಕ್ಕಂಗೆ ನಿಮ್ಗೆ ಯಾವ ಬೀಡ್ಸ್ ಬೇಕೋ ಆ ಬೀಡ್ಸ್ ತೊಗೋಬೋದು. ನೋಡಿರಿ, ಇವಾಗ ಹೇಗೆ ಕಾಣಿಸ್ತದೆ, ಚೆನ್ನಾಗಿದೆ ಅಲ್ವಾ? ಮತ್ತು ಸೇಮ್ ಒಂದು ಬೀಡ್ಸ್ ಬಿಟ್ಬಿಡಿ, ಕೆಳಗಡೆಯಿಂದ ಸೂಜಿ ತಗೊಳ್ಳಿ. ಜೋರಾಗಿ ಲಾಕ್ ಮಾಡ್ಕೊಳ್ಳಿ. ಇಲ್ಲಿ ಲಾಕ್ ಮಾಡಿ ಮತ್ತೆ ಆ ಸೂಜಿನ ಕೆಳಗಡೆಗೆ ತಗೊಳ್ಬೇಕು, ಯಾಕಂದರೆ ನೆಕ್ಸ್ಟ್ ಡೇ ತಗೊಳ್ಬೇಕಲ್ವ, ಅದರಿಂದ. ಆಯ್ತಲ್ವಾ? ಇದನ್ನು ಈ ಥರ ಹಾಕಿದಾಗ, ದೊಡ್ಡ ದೊಡ್ಡ ಬೀಡ್ಸ್ ಹಾಕಿದಾಗ ಫ್ರೆಂಡ್ಸ್, ನೀವು ಸ್ವಲ್ಪ ದೂರ ದೂರ ಹಾಕಿ. ಯಾಕಂದರೆ ತೀರಾ ಹತ್ತಿರ ಹಾಕಿದ್ರೆ ಚೆನ್ನಾಗಿ ಕಾಣಿಸಲ್ಲ. ಇದು ಒಂದು 2-3 ಬರುತ್ತೆ ಗ್ಯಾಪ್ ಕೊಟ್ಟು, ಒಂದು 2 ಇಂಚಾದರೂ ಬಿಟ್ಟು ಹಾಕಿ. ಯಾಕಂದರೆ ತೀರಾ ದೊಡ್ಡ ಬೀಡ್ಸ್ ಇದು ಈ ಥರ ಸೀರೆಗೆ ಸೂಟ್ ಆಗಲ್ಲ. ಇವಾಗ ನಿಮ್ಗೆ ತೋರ್ಸೋಕ್ಕೋಸ್ಕರ ಈ ಥರ ಸೀರೆಗೆ ಹಾಕಿದ್ದೀನಿ. ಇದೇನಿದ್ರು ಬಾರ್ಡ್ರ್ ಸೀರೆ ಬರುತ್ತಲ್ವ, ದೊಡ್ಡ ದೊಡ್ಡ ಬಾರ್ಡ್ರ್ ಸೀರೆ, ಆ ಥರದಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಇಷ್ಟು ಗ್ಯಾಪ್ ಕೊಡ್ತಾ ಇದ್ದೀನಿ ನಾನು, ಯಾಕಂದರೆ ತೀರಾ ಹತ್ರ ಆದರೂ ಚೆನ್ನಾಗಿ ಕಾಣಿಸಲ್ಲ. ಬಾರ್ಡ್ರ್ ಸೀರೆ ಆದರೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ. ಯಾವತ್ತೇ ಆಗಲಿ ನೀಡಲು ಹಿಂದೆಯಿಂದನೇ ಬರಬೇಕು. ಫ್ರಂಟಿಂದ ಬಂದರೆ ದಾರ ಕಾಣಿಸುತ್ತೆ ನೋಡಿ, ಈ ಥರ ದಾರ ಕಾಣಿಸುತ್ತೆ. ಅದರಿಂದ ನೀವು ಯಾವತ್ತೇ ಆಗಲಿ ಇಲ್ಲಿ ನಾವು ತಗೊಳ್ಳೋಗೆ ಫ್ರಂಟಿಂದ ತೊಗೋಬಾರ್ದು, ಬ್ಯಾಕಿಂದ ತೊಗೊಳ್ಬೇಕು. ಆವಾಗಲೇ ಇಲ್ಲಿ ನಾವು ಚೆನ್ನಾಗಿ ಕಾಣಿಸೋಕ್ಕೆ ಸಾಧ್ಯ. ಸೇಮ್ ಅದೇ ಮೆಥಡ್ ಫ್ರೆಂಡ್ಸ್. ಸೇಮ್ ಫ್ರೆಂಡ್ಸ್, ಅದೇ ಥರನೇ ಎಲ್ಲ ಬೀಡ್ಸು ಹಾಕೋದು. ತುಂಬ ಈಸಿ ಫ್ರೆಂಡ್ಸ್. ಯಾಕಂದರೆ ಕಷ್ಟ ಅಂತ ಕೂತ್ಕೊಂಡ್ರೆ ಏನೂ ಆಗಲ್ಲ. ನಾವು ಮಾಡಬಲ್ಲೆ ಅಂತ ಮಾಡಬೇಕಷ್ಟೆ. ಎಲ್ಲರೂ ಅಂತೀವಷ್ಟೆ, ನೋಡಿದಾಗ ಅಯ್ಯೋ ಈ ಥರ ನನ್ನ ಕೈಯಲ್ಲಿ ಆಗುತ್ತಾ, ಈ ಥರ ನನ್ನ ಕೈಯಲ್ಲಿ ಆಗುತ್ತಾ ಅಂದ್ಕೊತಾರೆ. ಆದರೆ ನಿಜವಾಗ್ಲೂ ಫ್ರೆಂಡ್ಸ್ ತುಂಬ ಈಸಿ. ಹೇಳ್ಬೇಕಂದ್ರೆ ಈ ಕೆಲಸ ಅಂತಲ್ಲ, ನಾವು ಪ್ರಯತ್ನ ಪಡಲ್ಲ ಅಷ್ಟೇ. ಕೆಲವು ವಿಷಯದಲ್ಲಿ ಪ್ರಯತ್ನ ಪಟ್ಟರೆ ಪ್ರತಿಫಲ ಸಿಗೋದು. ಯಾವುದೇ ಆಗಿರಲಿ, ನಾವು ಪ್ರಯತ್ನ ಪಡಬೇಕಷ್ಟೆ. ನೋಡ್ರಿ, ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದೆ. ಇವಾಗ ಈ ಥರ ಬೀಡ್ಸ್ ಹಾಕ್ತೀನಿ, ಫ್ಲವರ್ ಬೀಡ್ಸು. ನೋಡಿ, ಇವಾಗ ಫ್ಲವರ್ ಬೀಡ್ಸ್ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ನಾನು. ಕೆಲವ್ರ ಮೇಲೆ ಕೆಲಸಕ್ಕೆಲ್ಲ ಕಳಿಸಲ್ಲ ಫ್ರೆಂಡ್ಸ್. ಕೆಲವ್ರ ಮೇಲೂ ತುಂಬ ಆಲ್ಮೋಸ್ಟ್ ಹೊರಗಡೆ ಹೋಗಿ ದುಡಿಯೋ ಹೆಣ್ಮಕ್ಳು. ಯಾಕಂದರೆ ಮಕ್ಕಳಿರ್ತಾರಲ್ವ, ಅವ್ರನ್ನ ಸ್ಕೂಲಿಗೆ ಕಳಿಸೋದು, ಪಿಕಪ್ಪು ಡ್ರಾಪು ಇದೇ ಇರುತ್ತೆ. ನಾವು ಅವರೆಲ್ಲ ಕೆಲಸ ಮುಗ್ದಾದ್ಮೇಲೆ ಈ ಥರ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಮನೆಗೂ ಸ್ವಲ್ಪ ಅನುಕೂಲ ಆಗುತ್ತಲ್ವ. ಯಾಕಂದರೆ ಹೆಣ್ಮಕ್ಳು ದುಡಿಯೋದೆಲ್ಲ ತಪ್ಪೇನಿಲ್ಲ. ಯಾಕಂದರೆ ಕೆಲವ್ರಿಗೆ ಅನುಕೂಲ ಇರಲ್ಲ ಹೊರಗಡೆ ಹೋಗಿ ದುಡಿಯೋಕ್ಕೆ, ಯಾಕಂದರೆ ಮಕ್ಕಳು ಇರುತ್ತೆ. ಆದ್ದರಿಂದ ಕೆಲವರು ಮನೆಯಲ್ಲೂ ಇಷ್ಟ ಬೀಳಲ್ಲ ಹೆಣ್ಮಕ್ಳು ಕೆಲಸಕ್ಕೆ ಹೋಗೋದು. ಅಂಥ ಟೈಮಲ್ಲಿ ಇದು ನಮಗೇನು ಕಷ್ಟ ಆಗೋಲ್ಲ. ಹೆಂಗೂ ಐಟಮ್ಸ್ ಕೆಲವು ಮನೇಲಿರುತ್ತೆ, ಇಲ್ವಾ ಅಂದರೆ ಹೊರಗಡೆ ಹೋದಾಗ ತರಕಾರಿ ತರಕ್ಕೆ ಹೋಗ್ತೀವಲ್ವ, ಅಂಥ ಟೈಮಲ್ಲಿ ನಾವು ತಂದ್ಬಿಟ್ಟು ಇದೇ ಥರ ಮಾಡಿಕೊಂಡ್ರೆ ಆಯಿತು. ತುಂಬ ಈಸಿ ಆಗುತ್ತೆ, ಬೇಗನೂ ಆಗುತ್ತೆ. ನೀವು ಓನ್ ಬಿಸ್ನೆಸ್ ಆಗು ಸ್ಟಾರ್ಟ್ ಮಾಡ್ಬೋದು. ಇಲ್ವಾ ನನ್ನ ಕೈಲಿ ಆಗಲ್ಲ, ನನಗೆ ದುಡಿಯೋಕ್ಕಾಗಲ್ಲ ಅನ್ನೋರು ಇಲ್ಲ, ನಿಮ್ಮ ಸ್ಯಾರಿಗೆ ಇವಾಗ ಆಲ್ಮೋಸ್ಟ್ ನೀವು ಆಚೆ 1000 ಗಟ್ಟಲೆ ಕೊಡೋ ಬದಲು ನಿಮಗೆ ನೀವು ಹಾಕಿದಾಗ ಏನು ಖುಷಿ ಕೊಡುತ್ತೆ ಅಂದರೆ, ಅಯ್ಯೋ ನಾನು ಹಾಕಿದ್ದೀನಲ್ವ ಇದನ್ನ ಅಂದರೆ, ನೀವು ಹಾಕಿದಾಗ ಫೀಲೇ ಬೇರೆ ಇರುತ್ತೆ ಫ್ರೆಂಡ್ಸ್. ನಮಗೆ ಆ ಥರ ಹೆಂಗೆ ಅನಿಸುತ್ತೆ ಅಂದರೆ ಖುಷಿ ಆಗುತ್ತೆ ನಿಮಗೆ.
ಓ ಇದು ನಾನು ಹಾಕಿರೋದಲ್ವ, ನೀವೇನೇ ಆಗಲಿ ಸಿಲ್ಕ್ ಥ್ರೆಡ್ ಬ್ಯಾಂಗಲ್ಸ್ ಆಗಲಿ ನಿಮ್ಗೆ ಅದನ್ನು ತೋರಿಸ್ತೀನಿ. ಸಿಲ್ಕ್ ಥ್ರೆಡ್ ಬ್ಯಾಂಗಲ್ಸ್ ತುಂಬಾ ಚೆನ್ನಾಗಿರುತ್ತೆ, ಸ್ಯಾರಿ ಮ್ಯಾಚಿಂಗ್ ಚೆನ್ನಾಗಿ ನಿಮಗೆ ಕಾಣಿಸುತ್ತೆ ಅವಾಗ. ಇದರಲ್ಲೋ ಫ್ರೆಂಡ್ಸ್ ಬೀಡ್ಸ್ ಕುಚ್ಚು ಎಷ್ಟು ಈಸಿ ಅಂತ ಯಾರಾದರೂ ಮಾಡ್ಬೋದು. ಇಲ್ಲಿ ಕಸ್ಟಮರ್ ಒಬ್ಬರು ನನಗೆ ಸ್ಯಾರಿ ಕುಚ್ಚು ಕೊಟ್ಟಿದ್ದರು, ಆಲ್ರೆಡಿ ಫಿನಿಶ್ ಆಗ್ತಾ ಬರ್ತಾಯಿದೆ. ಎಂಗೇಜ್ಮೆಂಟ್ ಸ್ಯಾರಿ ಇದು, ಪಿಂಕ್ ಆ್ಯಂಡ್ ಎಲ್ಲೋ ಇದೆ ಕಾಂಬಿನೇಷನ್. ಸೀರೆ ಹೇಗಿರುತ್ತೋ ಅವರು ಡಬಲ್ ದಾರ ಕೇಳ್ತಾರೆ, ಸಿಂಗಲ್ ದಾರ ಕೇಳ್ತಾರೆ. ಇದು ಅಷ್ಟೇ ಕ್ರೀಮ್ ಆ್ಯಂಡ್ ಬ್ಲೂ ಕಲರ್ ತುಂಬಾ ಚೆನ್ನಾಗಿ ಬಂದಿತ್ತು. ಬೀಡ್ಸ್ ಹಾಕ್ತಿದ್ದೀನಿ ಮೇಲೆ, ಇದ್ರದ್ದು ವಿಡಿಯೋ ತೋರಿಸ್ತೀನಿ ನಿಮಗೆ. ತುಂಬಾ ಚೆನ್ನಾಗಿ ಬಂದಿದೆ. ಮುಗಿಸ್ಕೊಂಡು ಮಗನ್ನ ಸ್ಕೂಲಿಂದ ಕರ್ಕೊಂಬಂದೆ. ಅವನು ಯಾವಾಗಲೂ ಕೇಳ್ತಾ ಇರ್ತಾನೆ ಗಾಡಿ ಕೊಡು ಅಂತ. ಅಂದರೆ ಇನ್ನೂ ಚಿಕ್ಕವನಲ್ವ, ಅದರಿಂದ ನನಗೆ ಭಯ ಆಗುತ್ತೆ. ಡಿ ಎಲ್ ಇರಲ್ಲ, ರೋಡಲ್ಲಿ ಕೊಡೋಕ್ಕೆ ಭಯ. ಅದರಿಂದ ನಮ್ಮನೆ ರೋಡಲ್ಲೇ ಕೊಟ್ಟೆ ನಾನು. ಸುಮ್ಮನೆ ಹಂಗೆ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಸ್ಯಾಟರ್ಡೆ ಆದ್ದರಿಂದ ಸರಿ ನಡಿ ಗ್ರೌಂಡ್ಗನ ಕರ್ಕೊಂಡೋಗಿ ಪ್ರಾಕ್ಟೀಸ್ ಮಾಡಿಸೋಣ, ಯಾವಾಗೂ ಕೇಳ್ತಾ ಇರ್ತಾನಲ್ವ ಅಂದ್ಬಿಟ್ಟು ಗ್ರೌಂಡಿಗೆ ಕರ್ಕೊಂಡೋದೆ. ಅದು ಗ್ರೌಂಡ್ ಅಂದರೆ ಪ್ಲೇ ಗ್ರೌಂಡ್ಗಲ್ಲ, ಇದು ಸೈಟ್ ಮಾಡಿರ್ತಾರಲ್ವ ಅಂಥ ಜಾಗದಲ್ಲಿ ಕರ್ಕೊಂಡೋಗಿದ್ದೆ. ನಮ್ಮ ಮನೆಯಿಂದ ಒಂದು 2-3 ಕಿಲೋಮೀಟ್ರ್ ಅಷ್ಟೇ, ಹತ್ರ ಏನು ದೂರ ಏನಿಲ್ಲ, ಸ್ವಲ್ಪ ಹತ್ರ. ಓಕೆ ಹೋಗ್ಬೋದು. ಹೋಗ್ತಾ ನಾನು ಕರ್ಕೊಂಡೋದೆ. ಮತ್ತು ಅಲ್ಲಿ ಗಾಡಿ ಆಲ್ರೆಡಿ ಸೈಕಲ್ ಬರುತ್ತಲ್ವ, ಅದರಿಂದ ಗಾಡಿ ಕಲಿಯೋದು ಸುಲಭ ಆಗುತ್ತೆ. ನನಗೆ ಸೈಕಲ್ ಅಷ್ಟು ಬರೋದೇ ಇಲ್ಲ ಬಿಡಿ ನನಗೆ ಸೈಕಲ್ಲು. ಆದರೆ ಗಾಡಿ ಮಾತ್ರ ಪರ್ಫೆಕ್ಟಾಗಿ ಕಲಿತೆ ನನ್ನ ದೊಡ್ಡ ಮಗಯಿಂದ. ಇಲ್ಲಿ ಗಾಡಿ ಓಡಿಸೋದು ನನ್ನ ಚಿಕ್ಕ ಮಗ, ಅವ್ನಿಗೂ ತುಂಬ ಇಷ್ಟ ಗಾಡಿ ರೋಡಲ್ಲಿ ಕೊಡು ಅಂತ. ಚಿಕ್ಕವ್ರಿಗೆ ಯಾವತ್ತೇ ಆಗಲಿ ಗಾಡಿ ಕೊಡಬಾರ್ದು ಫ್ರೆಂಡ್ಸ್. ಮೇಯ್ನ್ ದೊಡ್ಡವರು ಚಿಕ್ಕವರು ಹೆಲ್ಮೆಟ್ ಹಾಕಿ ಅಷ್ಟೇ, ಹೆಲ್ಮೆಟ್ ಹಾಕಿ ಗಾಡಿ ಓಡಿಸಿ. ಹೆಲ್ಮೆಟ್ ಇಲ್ಲದ್ರೆ ಎಲ್ಲೂ ಹೋಗೋಕ್ಕೆ ಹೋಗಬೇಡಿ. ಮತ್ತು ಅಲ್ಲಿ ಹಂಗೆ ಬರ್ತಾ ಎಲ್ಲ ಮುಗಿಸ್ಕೊಂಡ್ವಿ, ಸಂಜೆ ಆಯಿತು. ಸರಿ ಅಲ್ಲಿ ಪಕ್ಕದಲ್ಲಿ ಹೊಸ ದೇವಸ್ಥಾನ, ನಮ್ಮ ಮನೆಯವ್ರು ಯಾವಾಗ ಹೇಳೋರು ಅಲ್ಲಿ ದೇವಸ್ಥಾನ ತುಂಬ ಚೆನ್ನಾಗಿದೆ, ನೇಚರ್ ಮಾತ್ರ ತುಂಬ ಚೆನ್ನಾಗಿತ್ತು. ನಾವು ಹೋಗಿದ್ದು ಒಂದು 4-5 ಗಂಟೆ ಆಗೋಗಿತ್ತು. ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ಅದರ ದೇವ್ರ ಹೆಸರು ನಂಗೆ ಮರ್ತೋಗಿದ್ದೀನಿ. ಅಲ್ಲಿ ಬಿಲ್ಪತ್ರ ಎಲೆ, ಶಿವನಿಗೆ ತುಂಬ ಪ್ರೀತಿ ಅದು. ಆ ಗಿಡ ನೋಡೋಕ್ಕಂಗಿದೆ, ವಿಡಿಯೋದಲ್ಲಿ ಅಷ್ಟು ಕಾಣಿಸ್ತಾ ಇಲ್ಲ. ಆ ಬಿಲ್ಪತ್ರ ಕಾಯಿ ಎಷ್ಟು ಬಿಟ್ಟಿತ್ತು ಅಂದರೆ ನಿಜವಾಗ್ಲೂ ಶಾಕ್ ಆಗೋಯ್ತು. ಅಂದರೆ ಕಮ್ಮಿ ಜನ ಇದ್ದರು, ಯಾರೂ ಅಷ್ಟು ಇರಲಿಲ್ಲ. ಆದರೆ ನೋಡೋಕ್ಕೆ ಮಾತ್ರ ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ಟೈಮ್ ಹೋಗಬೇಕು ಫ್ರೆಂಡ್ಸ್. ನನಗೆ ಯಾಕೆ ಅಲ್ಲಿ ಬೇಗ ವಿಡಿಯೋ ಮಾಡಿ ಬಂದ್ಬಿಟ್ಟೆ ಅಂದರೆ ಜನ ಕಮ್ಮಿ ಇದ್ದರು, ಟೆನ್ಷನ್ ಆಗ್ತೈತೆ ಯಾರೂ ಇಲ್ವಲ್ಲ ಇಂಥ ಜಾಗದಲ್ಲಿ ಅಂದ್ಬಿಟ್ಟು ಬೇಗ ವಿಡಿಯೋ ಮಾಡ್ಕೊಂಡು ಬಂದೆ. ಆದರೆ ನೋಡೋಕ್ಕೆ ಮಾತ್ರ 2 ಕಣ್ಣು ಸಾಲದು. ಒಳಗಡೆ ತುಂಬ ಜನ ಅಂತೀನಿ, ಯಾರ್ಯಾರೋ ಇದ್ದರು ಅಲ್ಲಿ. ಪೂಜಾರಿ ಎಲ್ಲ ಬೇಡ ವಿಡಿಯೋ ಮಾಡೋದು, ಕೇಳಿದ್ರೆ ಅವು ಏನಾನ ಅಂತಾರೇನೋ ಅಂದ್ಬಿಟ್ಟು ನಾನು ಕೇಳೋಕ್ಕೆ ಹೋಗಿಲ್ಲ. ಸರಿ ಅಂತ ಹಂಗೆ ನಮ್ಮ ಫ್ರೆಂಡ್ ಅವ್ರದ್ದು ಇದು ನೆಕ್ಸ್ಟ್ ಡೇ ಇದ್ದು, ಅವರು ಸೋಮವಾರದ್ದಿದ್ದು ನನ್ನ ವಿಡಿಯೋ. ಅವ್ರ ಮಗು ಪ್ಲೇ ಹೋಮ್ ಸ್ಕೂಲಲ್ಲಿ ಒಂದು ಪ್ರೋಗ್ರಾಮ್ ಇತ್ತು, ಅಕ್ಕ ಬಾ ಅಂತ ಹೇಳಿದ್ಲು. ನಾನು ಹೋಗಿದ್ದೆ. ತುಂಬಾ ಚೆನ್ನಾಗಿತ್ತು. ಮಗಳು ಅದರಲ್ಲಿ ಇದ್ಲು. ಅದರಲ್ಲಿ ಇದು ಹೆಸ್ರು ಏನೋ ಹೇಳಿದ್ಲು, ನನಗೆ ನೆನಪಾಗ್ತಾಯಿಲ್ಲ. ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ಮಕ್ಕಳೆಲ್ಲ ನೋಡಿ ಎಷ್ಟು ಸ್ಕೆಲಿಟನ್ ಥರದ್ದು ಏನೇನೋ ಹಾಕಿದ್ರು, ಡ್ರ್ಯಾಗನ್ನು. ತುಂಬಾ ಚೆನ್ನಾಗಿತ್ತು. ಕತ್ಲು ರೂಮ್ ಅಂದರೆ ಡಾರ್ಕ್ ರೂಮ್ ಮಾಡಿಬಿಟ್ಟಿದ್ರು ಸ್ಕೂಲ್ ಪೂರ್ತಿ. ನಾನು ಟೀಚರ್ನ ಕೇಳಿದೆ ವಿಡಿಯೋ ಮಾಡ್ಕೊಬೋದು, ಅಯ್ಯೋ ಮಾಡ್ಕೊಳ್ಳಿ ಅದನ್ನೇನು ಅಂತಾರೋ. ನಾನು ಎಲ್ಲೇ ಹೋದರೂ ಕೇಳ್ತೀನಿ ಫ್ರೆಂಡ್ಸ್ ವಿಡಿಯೋ ಮಾಡ್ಬೋದಾ ಅಂತ. ಯಾಕಂದರೆ ಕೆಲವ್ರಿಗೆ ಇಷ್ಟ ಆಗೋಲ್ಲ, ಮತ್ತು ಅಪ್ಲೋಡ್ ಆದಮೇಲೆ ಅದು ಡಿಲೀಟ್ ಮಾಡಿ ಅಂದಾಗ ಬೇಜಾರಾಗುತ್ತೆ. ನಮಗೂ ಡಿಲೀಟ್ ಮಾಡೋ ಪರಿಸ್ಥಿತಿಯಲ್ಲಿ ಇರೋಲ್ಲ, ಚೆನ್ನಾಗೂ ಇರೋಲ್ಲ ಅಂದ್ಬಿಟ್ಟು ನಾನು ಕೇಳ್ಬಿಟ್ಟು ಮಾಡೋಣ ಅಂತ ಕೇಳಿದೆ. ತುಂಬಾ ಚೆನ್ನಾಗಿ ಮಾಡಿದರು. ಮಕ್ಕಳು ಕೂಡ, ನನ್ನ ಫ್ರೆಂಡ್ ಮಗಳು ಇದ್ಲು ಅದರಲ್ಲಿ. ನೋಡೋಕೆ 2 ಕಣ್ಣು ಸಾಲದು ಫ್ರೆಂಡ್ಸ್. ಇದು ಹೊಸ ಅನುಭವ ನಿಜವಾಗ್ಲೂ. ಈ ಥರದ್ದು ಫಸ್ಟ್ ಟೈಮ್ ನಾನು ಹೋಗಿದ್ದು. ನನಗಂತೂ ತುಂಬ ಇಷ್ಟ ಆಯಿತು, ಸಖತ್ತಾಗಿತ್ತು. ಮಕ್ಕಳು ಪೂರ್ತಿ ಎಲ್ಲ ಮಕ್ಕಳು ಇದ್ದರು ಅದರಲ್ಲಿ. ನೋಡ್ರಿ ಎಷ್ಟು ಚೆನ್ನಾಗಿದ್ರು ಗೊತ್ತಾ. ನೋಡೋಕೆ ಮಾತ್ರ ಅವರು ನಮ್ಮನ್ನು ಭಯ ಇಕ್ಸೋ ಥರ ಮಾಡ್ತಾಯಿದ್ರು. ನನಗಂತೂ ನೋಡೋಕ್ಕೆ 2 ಕಣ್ಣು ಸಾಲದು. ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ಈ ಥರ ಮಾಡಿದಾಗ ಮಕ್ಕಳಿಗೆ ಒಂಥರ ಇಂಟ್ರೆಸ್ಟ್ ಬರುತ್ತೆ ಸ್ಕೂಲ್ಗೆ ಹೋಗೋದಕ್ಕೆ, ಆ ಥರ ಡ್ರೆಸ್ ಹಾಕೋದಕ್ಕೆ. ತುಂಬಾ ಚೆನ್ನಾಗಿತ್ತು. ಇವಳಲ್ಲ ನಮ್ಮ ಫ್ರೆಂಡ್ ಮಗಳು ಬರ್ತಾಳಿರಿ ನೆಕ್ಸ್ಟು. ಚೆನ್ನಾಗಿ ಮಾಡಿದರು. ನೋಡ್ತಾ ಟೈಮ್ ಪಾಸ್ ಆಗಿದ್ದೇ ಗೊತ್ತಾಗಿಲ್ಲ. ಟೈಮ್ ಹೆಂಗೆ ಹೋಯ್ತು ಅಂತ ಕೂಡ ಗೊತ್ತಾಗಿಲ್ಲ ನನಗಂತೂ. ತುಂಬ ಇಷ್ಟ ಈ ಥರ ಮಕ್ಕಳಿಗೆಲ್ಲ ಮಾಡಿದಾಗೆ ಫ್ರೆಂಡ್ಸ್. ಅವ್ರಿಗೊಂಥರ ಕ್ರಿಯೇಟಿವಿಟಿ ಸ್ಟಾರ್ಟ್ ಆಗುತ್ತೆ. ಏನೋ ನಮ್ಮ ಫ್ರೆಂಡ್ ಮಗಳು ಇವಳು ತುಂಬಾ ಮುದ್ದಾಗಿದ್ಲು ನೋಡೋಕ್ಕೆ ಮಾತ್ರ. ಅದು ಹೆಸ್ರು ಏನೋ ಅಂದ್ಲು ಫ್ರೆಂಡ್ಸ್, ನಂಗೆ ಗೊತ್ತಾಗಿಲ್ಲ. ಮತ್ತು ಸಂಜೆ ಆಯಿತು, ಬೇಗ ಮನೆಗೆ ಬಂದು ಪೂಜೆ ಮಾಡಿದೆ. ಅವತ್ತು ಬೇಗ ನನಗೆ ಬೆಳಿಗ್ಗೆ ಮಾಡ್ತೀನಿ, ಸಂಜೆ ಟೈಮ್ ಇದ್ದಾಗ ಮಾಡ್ತೀನಿ. ಇವತ್ತು ಸ್ವಲ್ಪ ಲೇಟ್ ಆಯ್ತು ನನಗೆ. 6:30 ಆಗೋಗಿತ್ತು ನನ್ನ ದೀಪ ಅಂಟಿಸೋ ಅಷ್ಟರೊಳಗಡೆ. ಹೂವು ಎಲ್ಲ ತಂದು ಮನೆಯೆಲ್ಲ ಕ್ಲೀನ್ ಮಾಡಿ ಮತ್ತು ಪೂಜೆ ಮಾಡೋ ಅಷ್ಟಕ್ಕೆ ಲೇಟ್ ಆಯಿತು. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.